ಈಗ ರಾಮನಗರದಿಂದ ರಾಜು ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ಜೈ ಆರ್ಸಿಬಿ. ಜೈ ಆರ್ಸಿಬಿ, ಜೈ ಹೋ ಆರ್ಸಿಬಿ. ಸೀಸನ್ ಶುರುವಾಗಿಂದನೂ ಒಂದು ಆತಂಕ ಐತೆ ಅದ್ರಲ್ಲಿ ಬಿಗಿನಿಂಗ್ ಇಂದ ಟೀಮ್ ಎಂತ ಕಮ್ಮಿ ಟೀಮ್ ಸೆಲೆಕ್ಟ್ ಮಾಡಿದ್ರೆ ಅಂತ. ಬಟ್ ರಜತ್ ಪತಿದಾರ್ ಅಂತ ಕ್ಯಾಪ್ಟನ್ ಮಧ್ಯಾಹ್ನ ನೀವು ಕಾಲ್ ಮಾಡಿದ್ರಿ ಅಂತ ಭಾವಿಸ್ತೀನಿ. ಇಲ್ಲ ಸರ್, ಫಸ್ಟ್ ಟೈಮ್ ಮಾತಾಡ್ತಿರೋದು. ಹೌದಾ? ಓಕೆ 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 ಓಕೆ, ಮಾತಾಡಿ, ಹೇಳಿ ಸರ್, ಹೇಳಿ ಸರ್. ರಜತ್ ಪತಿದಾರ್ ಅಂತ ಕ್ಯಾಪ್ಟನ್ಶಿಪ್ ಆರ್ಸಿಬಿ ಬಂದ ಮೇಲೆ ಹೊಸ ಅಧ್ಯಯನ ಶುರು ಆಯ್ತು. ಹೌದು. ಬಟ್ ಆರ್ಸಿಬಿ ಕ್ಯಾಪ್ಟನ್ ಯಾರೇ ಇದ್ರು ಕೂಡ ಕೃಷ್ಣನ್ ತರ ನಿಂತ್ಕೊಂಡು ಗೈಡ್ ಮಾಡಿದ್ದು ಕೊಹ್ಲಿ. ಎಕ್ಸಾಕ್ಟ್ಲಿ. ಅವರಿಗೆ ಇಷ್ಟು ವರ್ಷ 18 ವರ್ಷದಿಂದ ಶ್ರಮ ಪಟ್ಟು ಇವತ್ತು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಎಮೋಷನಲ್ ಮೂಮೆಂಟ್. ಕೊಹ್ಲಿ ಫ್ಯಾನ್ಸ್ ಆಗ್ಲಿ ಆರ್ಸಿಬಿ ಫ್ಯಾನ್ಸ್ ಗಳಿಗಾಗ್ಲಿ ಹೌದು, ಸಖತ್ತಾಗಿತ್ತು ಮಾತ್ರ ಈ ಮ್ಯಾಚ್. ಪ್ರತಿ ಸಲನು ನಮ್ಮ ಆರ್ಸಿಬಿ ಅವರು ಕೊನೆ ಮೂಮೆಂಟ್ ವರ್ಗು ಕ್ಯೂರಿಯಾಸಿಟಿ ಹಂಗೇನ ಬಿಲ್ಡ್ ಮಾಡಿನ ಗೆಲ್ತಾರೆ. ಈಸಿಯಾಗಿ ಬಿಟ್ಕೊಡೋ ಮಾತೇ ಇಲ್ಲ, ಗೆಲ್ಲೋದು ಇಲ್ಲ. ಹೌದು ಹೌದು ಹೌದು. ಅಲ್ಲ, ಈಗ ಹೇಳ್ತಾ ಇದ್ರಿ ಸೀಸನ್ ನ ಸ್ಟಾರ್ಟಿಂಗ್ ನಲ್ಲಿ ಈ ಟೀಮ್ ನ ಸೆಲೆಕ್ಟ್ ಮಾಡಿದಾಗ ರಜತ್ ಪಾಟಿದಾರ್ ಅವ್ರನ್ನ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡಿದಾಗ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ ಅಲ್ಲಿ ಒಂದು ಡೌಟ್ ಇತ್ತು. ವಿರಾಟ್ ಕೊಹ್ಲಿ ಇದ್ರು, ಬೇರೆ ಬೇರೆ ಸೀನಿಯರ್ ಪ್ಲೇಯರ್ ಗಳಿದ್ರು, ರಜತ್ ಪಾಟಿದಾರ್ ನಿಜವಾಗ್ಲೂ ಇಂಥ ದೊಡ್ಡ ಫ್ರಾಂಚೈಸಿನ ಲೀಡ್ ಮಾಡೋಕ್ ಸಾಧ್ಯನಾ ಅಂತ. ಬಟ್ ಅದಕ್ಕೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಕೊಹ್ಲಿ ಅವರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸರ್. ನೀವು ನೋಡ್ತಿರ್ಬೋದು, ಪ್ರತಿಯೊಂದು DRS ಹೋಗುವಾಗ್ಲೂ ಆ ಕಡೆ ಒಂದ್ ಕಣ್ಣ ಐಸರು. ರೈಟ್ 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 ಸರ್, ರೈಟ್ ಸರ್. ರಾಜು ಅವರೇ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.